ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಒಂದು ಸೆಕೆಂಡ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಈ ಹಿಂದೆ ನಾನು ಹೇಳಿದ್ದೆ ಅಂದರೆ ಬಿಡ್ತಾರೆ ಅಂತ, ಬಟ್ ಅದು ಇವತ್ತು ಬಿಟ್ಟಿದ್ದಾರೆ 16 ಜೂನ್ 2026. ಓಕೆ, ಇವತ್ತು ಈ ಒಂದು ಏನಾಗಿದೆ ಅಂತಂತಂದರೆ KPTCLನ ಒಂದು ಸೆಕೆಂಡ್ ಲೀಸ್ಟನ್ನು ಬಿಟ್ಟಿದ್ದಾರೆ. ಬಟ್ ಈ ಲೀಸ್ಟಲ್ಲಿ ಏನಿದ್ದರು ಅರ್ಥ ಮಾಡ್ಕೋಬೇಕಾದ್ದೇನಪ್ಪ ಅಂದರೆ, ಇದೊಂದು ತಾತ್ಕಾಲಿಕ ಕಾಯ್ದಿರಿಸಿದ ಪಟ್ಟಿ, ಅಂದರೆ ವೇಟಿಂಗ್ ಲಿಸ್ಟ್ ಅಂತ ಹೇಳ್ಬೋದು. ಬಟ್ ನೀವು ಸೆಲೆಕ್ಟ್ ಅಂತಲ್ಲ, ಬಟ್ ವೇಟಿಂಗಲ್ಲಿ ಇದ್ದೀರಾ ಅಂತ ಅರ್ಥ. ಓಕೆ, ಇದು ಇನ್ನೂ ಫೈನಲ್ಲು ಅಲ್ಲ. ಇದು ಒಂದು ಏನಪ್ಪ ಅಂತಂದರೆ, ಇದರಲ್ಲಿ ಪವರ್ ಮ್ಯಾನು ಜೊತೆಗೆ ಸ್ಟೇಷನ್ ಅಟೆಂಡರ್ ಏನು ಹುದ್ದೆಗಳಿದೆ ಎರಡರದ್ದು ಸಹ ಏನಪ್ಪ ಅಂತಂದರೆ ಇಲ್ಲಿದೆ. ಈ ಹಿಂದೆ ಏನು ಮಾಡಿದರು ಅಂತಂತಂದರೆ ಸ್ನೇಹಿತರೆ, 14/2025 ಅನುಗುಣವಾಗಿ ಸಾಂಶಿತ ಅರ್ಹತೆ ಅಭ್ಯರ್ಥಿಗಳನ್ನ ಅಂತಿಮ ಆಯ್ಕೆ ಪಟ್ಟಿಯನ್ನು 6/8/2025 ಮತ್ತು 25/8/2025 ಪ್ರಕಟಿಸಿರ್ತಾರೆ. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕಿರಿಯ ಪವರ್ ಸ್ಟೇಷನ್ ಪರಿವೀಕ್ಷಕ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಿರಿಯ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ದಾಖಲಾತಿ, ನೈಜತೆ, ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಳ್ಳದ, ಕೌನ್ಸಿಲಿಂಗ್ ಆಯ್ಕೆ ಪ್ರಕ್ರಿಯೆ ಕೈಯಾರದ ಹಾಗೂ ನೇಮಕಾತಿ ಆದೇಶ ಪಡೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಅಭ್ಯರ್ಥಿಗಳ ಬದಲಾಗಿ ನಿಯಮಾನುಸಾರವಾಗಿ ಆಯ್ಕೆಯಾಗುವಂಥ ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಕಾಯ್ದಿರಿಸಿದಂತಹ ಒಂದು ವೇಟಿಂಗ್ ಲಿಸ್ಟ್ ಇದೆ, ಅದನ್ನು ಪ್ರಕಟಿಸಿರ್ತಾರೆ. ಅದೇ ಇದರಲ್ಲಿ ಸದರಿ ಕಾಯ್ದಿರಿಸಿದಂಥ ಪಟ್ಟಿಯಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಏನು ಮಾಡಬೇಕಪ್ಪ ಅಂತಂತಂದರೆ 23/6/2026 ಒಳಗಾಗಿ KPTCL ಹೋಗಿ ನೀವು ಏನು ಮಾಡಬೇಕು ಅಂತಂದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಆಕ್ಷೇಪಣೆಯನ್ನು ಯಾರು ಸಲ್ಲಿಸ್ಬೋದು? ಇದರನ್ನು ಈ ಕಟ್ ಆಫನ್ನು ನೀವು ಈ ಕಟ್ ಆಫ್ಗಿಂತ ಹೈ ಇರಬೇಕು ಮತ್ತು ಡೇಟ್ ಆಫ್ ಬರ್ತನೂ ಒಂದು ಸಾರಿ ನೀವು ನೋಡ್ಕೊಳ್ರಿ. ಓಕೆ, ಇದೇ ರೀತಿಯಾಗಿ ನಿಮಗೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್, ಹೆಸ್ಕಾಮ್ ಎಲ್ಲ ಒಂದು ನಿಗಮದ್ದು ಸಹ ಸೆಕೆಂಡ್ ಲಿಸ್ಟ್ ಬರುತ್ತೆ. ಇದು ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಟ್ ಟೆಲಿಗ್ರಾಮ್ ಗ್ರೂಪು ಸದ್ಯ ಏನಪ್ಪ ಅಂದರೆ ಕೆಲಸ ಮಾಡ್ತಾಯಿಲ್ಲ. ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ಬೇಕಾದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಎಲ್ಲರೂ ಜಾಯ್ನ್ ಆಗಿರಿ, ಅಲ್ಲಿ PDF ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.